ನಮಸ್ಕಾರ ವೀಕ್ಷಕರೇ. ಯೋಗೀಶ್ ಗೌಡರ್ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ, ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿಯವರಿಗೆ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಮತ್ತು ನ್ಯಾಯಮೂರ್ತಿ ಬಸವರಾಜ್ ಅವರ ಪೀಠ ಜಾಮೀನು ಕೊಟ್ಟಿದೆ. ಟ್ರಯಲ್ ಕೋರ್ಟ್ ಕೊಟ್ಟಿದ್ದಂತಹ ದೋಷಿ ಎನ್ನುವಂತಹ ತೀರ್ಪಿಗೆ ತಡೆ, ಜೊತೆಗೆ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದೆ. ಕರ್ನಾಟಕ ಹೈಕೋರ್ಟ್ನ ಈ ತೀರ್ಪಿನ ಬಳಿಕ ಅಥವಾ ಮಧ್ಯಂತರ ಆದೇಶದ ಬಳಿಕ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇರುವಂತಹ ಚರ್ಚೆ ಏನು ಅಂತ ಹೇಳಿದ್ರೆ, ಯಾವ ಕಾರಣಕ್ಕೋಸ್ಕರ ಕರ್ನಾಟಕ ಹೈಕೋರ್ಟು ವಿನಯ್ ಕುಲಕರ್ಣಿ ಅವರ ಶಿಕ್ಷೆಗೆ ತಡೆಯನ್ನು ಕೊಡ್ತು, ಯಾಕೆ ಅವರಿಗೆ ಜಾಮೀನನ್ನು ಕೊಡ್ತು ಅಂಥೇಳಿ. ಕರ್ನಾಟಕ ಹೈಕೋರ್ಟ್ನ ಡೀಟೇಲ್ಡ್ ಇಂಟರಿಮ್ ಜಜ್ಮೆಂಟ್ ಏನಿದೆ ಅಥವಾ ಇಂಟರಿಮ್ ತೀರ್ಪೇನಿದೆ ಅದು ಪ್ರಕಟ ಆಗಿದೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಅಂಶವನ್ನು ಇಲ್ಲಿ ಉಲ್ಲೇಖ ಮಾಡಬೇಕು. ಅದು CBI ತನಿಖೆಯ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಅಂಥೇಳಿ. ಯೋಗೀಶ್ ಗೌಡರ್ ಕೊಲೆ ಆಗಿದ್ದು ಜೂನ್ 15, 2016ನೇ ವರ್ಷ. 2016ರ ಜೂನ್ 15ನೇ ತಾರೀಕು ಯೋಗೀಶ್ ಗೌಡರ್ ಕೊಲೆ ಆಗುತ್ತೆ ಧಾರವಾಡದಲ್ಲಿ, ಅವರ ಜಿಮ್ ಬಳಿಯೇ. ಧಾರವಾಡ ಉಪನಗರ ಠಾಣೆಯಲ್ಲಿ FIR ದಾಖಲಾಗುತ್ತೆ. ಆ FIR ದಾಖಲಾದಂತಹ ಸಂದರ್ಭದಲ್ಲಿ ಒಟ್ಟು 6 ಮಂದಿ ಆರೋಪಿಗಳನ್ನು ಉಲ್ಲೇಖ ಮಾಡಲಾಗುತ್ತೆ. A1, A2, A3, A4, A5, A6 ಅಂಥೇಳಿ. ಈ 6 ಮಂದಿ ಆರೋಪಿಗಳ ವಿರುದ್ಧ ಧಾರವಾಡ ಉಪನಗರ ಠಾಣೆಯಲ್ಲಿ ಭಾರತೀಯ ದಂಡ ಸಂಹಿತೆ ಅಥವಾ IPC ಕಲಂ 143, 147, 148, 120B, 302 ಇದು ಮರ್ಡರ್ ಕೇಸಿಗೆ ಸಂಬಂಧಪಟ್ಟಿದ್ದು ಸೆಕ್ಷನ್ನು, 201 ಮತ್ತು 149ರ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಇದಾದ ಬಳಿಕ ಯೋಗೀಶ್ ಗೌಡರ್ ಕೊಲೆ ಪ್ರಕರಣದ ತನಿಖೆಯನ್ನು ನಡೆಸಿದಂತಹ ಧಾರವಾಡ ಉಪನಗರ ಠಾಣೆಯ ಪೊಲೀಸರು ಧಾರವಾಡ ನಗರದಲ್ಲಿರುವಂತಹ ಧಾರವಾಡದ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರ ಕೋರ್ಟಿಗೆ ಆರೋಪ ಪಟ್ಟಿಯನ್ನು ಅಥವಾ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಧಾರವಾಡ ಕೋರ್ಟಿಗೆ ಧಾರವಾಡದ ಪೊಲೀಸರು ಆರೋಪ ಪಟ್ಟಿಯನ್ನು ಸಲ್ಲಿಸಿದ ಬಳಿಕ ಧಾರವಾಡದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಒಟ್ಟು 61 ಸಾಕ್ಷಿಗಳನ್ನು ಕಟಕಟೆಗೆ ಕರೆಸಿ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಅಂದರೆ ಅವರನ್ನು ಎಕ್ಸಾಮಿನೇಷನ್ ಮಾಡಲಾಗತ್ತೆ, ಅವರಿಂದ ಮಾಹಿತಿಗಳನ್ನು ಕಲೆ ಹಾಕಲಾಗುತ್ತೆ. ಇನ್ನು CRPCಯ ಕಲಂ 313ರ ಅಡಿಯಲ್ಲಿ ಆರೋಪಿಗಳ ಹೇಳಿಕೆಗಳನ್ನು ಕೂಡ ನ್ಯಾಯಾಲಯ ದಾಖಲು ಮಾಡುತ್ತೆ. ಇದಾದ ಬಳಿಕ ಕರ್ನಾಟಕ ಸರ್ಕಾರ ಯೋಗೀಶ್ ಗೌಡರ ಕೊಲೆ ಪ್ರಕರಣದ ಮುಂದುವರೆದ ತನಿಖೆ, ಫರ್ದರ್ ಇನ್ವೆಸ್ಟಿಗೇಷನ್, ಇದನ್ನು ಕೇಂದ್ರೀಯ ತನಿಖಾ ದಳ ಅಥವಾ CBIಗೆ ಹಸ್ತಾಂತರ ಮಾಡುತ್ತೆ. ತನಿಖೆ ಅಂದರೆ ಯೋಗೀಶ್ ಗೌಡರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ CBI ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂಥೇಳಿ ಕರ್ನಾಟಕ ಸರ್ಕಾರ, ಅಂದರೆ ಆಗ BJP ಸರ್ಕಾರ ಅಸ್ತಿತ್ವದಲ್ಲಿತ್ತು, ಸರ್ಕಾರ ಆದೇಶವನ್ನು ಹೊರಡಿಸುತ್ತೆ. ಇದಾದ ಬಳಿಕ CBI ತನಿಖೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಪ್ರತ್ಯೇಕ ಪ್ರಕರಣವನ್ನು CBI ಅವರು ಕೂಡ ದಾಖಲಿಸ್ತಾರೆ. CBI ಮೊದಲನೆಯ ಪೂರಕ ಆರೋಪ ಪಟ್ಟಿಯನ್ನು, ಸಪ್ಲಿಮೆಂಟರಿ ಚಾರ್ಜ್ ಶೀಟನ್ನು, ಫಸ್ಟ್ ಸಪ್ಲಿಮೆಂಟರಿ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡ್ತಾರೆ. ಅದರಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರು ಇರಲ್ಲ. CBIಯ ಮೊದಲನೆಯ ಪೂರಕ ಆರೋಪ ಪಟ್ಟಿಯಲ್ಲಿ ಮಾಜಿ ಸಚಿವ, ಶಾಸಕ ವಿನಯ್ ಕುಲಕರ್ಣಿ ಅವರ ಹೆಸರು ಇರಲ್ಲ. ಅವರನ್ನು ಆರೋಪಿ ಅಂತಲೂ ಕೂಡ CBI ಪರಿಗಣಿಸಲ್ಲ ಮೊದಲ ಚಾರ್ಜ್ ಶೀಟ್ನಲ್ಲಿ. ಆದರೆ ತನ್ನ 2ನೆಯ ಆರೋಪ ಪಟ್ಟಿಯಲ್ಲಿ CBI ವಿನಯ್ ಕುಲಕರ್ಣಿ ಅವರನ್ನು ಸಂಚುಕೋರ ಅಂತ ಹೇಳಿ ಪರಿಗಣಿಸಿ ಅವರನ್ನು 15ನೆಯ ಆರೋಪಿಯನ್ನಾಗಿ ತನ್ನ ಆರೋಪ ಪಟ್ಟಿಯಲ್ಲಿ ತೋರಿಸುತ್ತೆ. ಮೊದಲನೆಯ ಆರೋಪ ಪಟ್ಟಿಯಲ್ಲಿಲ್ಲ, ಆದರೆ 2ನೆಯ ಆರೋಪ ಪಟ್ಟಿಯಲ್ಲಿ ಇವರು ಆರೋಪಿ ಅಂತೇಳಿ ತೋರಿಸುತ್ತೆ. ಇಲ್ಲಿ ಇರುವಂಥ ಅಂಶ ಏನು ಅಂತ ಹೇಳಿದ್ರೆ, CBI ಏನು ಈ ಪ್ರಕರಣವನ್ನು ನಡೆಸ್ತಾ ಇದೆ, ಆ ಪ್ರಕರಣ ಏನಿದೆ ಅದು ಪ್ರಮುಖವಾಗಿ ನಿಂತಿರುವಂಥದ್ದೇ A1 ಆರೋಪಿ. ಈ ಪ್ರಕರಣದಲ್ಲಿ A1 ಆರೋಪಿ ಯಾರಿದ್ರು, ಅವರು ಅದಾದ ಬಳಿಕ ಅಪ್ರೂವರ್ ಆಗಿ ಬದಲಾದರು. ಅವರ ಹೇಳಿಕೆಗಳ ಆಧಾರದ ಮೇಲೆ ಅಪ್ರೂವರ್ ಮಾಫಿ ಸಾಕ್ಷಿಯಾಗಿ ಬದಲಾದಂತಹ A1 ಆರೋಪಿಯ ಮೇಲಷ್ಟೇ ಈ ಪ್ರಕರಣ ಈಗ ನಡೀತಾ ಇರುವಂಥದ್ದು. ಅಪ್ರೂವರ್ ಆಗಿ ಬದಲಾಗಿರುವಂತಹ ಪ್ರಾಸಿಕ್ಯೂಷನ್ ಸಾಕ್ಷಿ ಧಾರವಾಡ ಉಪನಗರ ಠಾಣೆಯಲ್ಲಿ ದಾಖಲಾದಂತಹ FIRನಲ್ಲಿ ಮೊದಲನೇ ಆರೋಪಿ. ಮಾಫಿ ಸಾಕ್ಷಿ ಯಾರು ಹೇಳಿದಾರೋ ಅವರು ಮೊದಲನೇ ಆರೋಪಿ. ಜೊತೆಗೆ CBI ತನಿಖೆಯನ್ನು ಕೈಗೆತ್ತಿಕೊಳ್ಳುತ್ತಲ್ಲ, ಆ ಕೈಗೆತ್ತಿಕೊಂಡು CBI ಕೂಡ ಪ್ರತ್ಯೇಕವಾಗಿ FIRನ್ನು ದಾಖಲು ಮಾಡುತ್ತಲ್ಲ, ಆ FIRನಲ್ಲೂ ಕೂಡ ಆ ಮಾಫಿ ಸಾಕ್ಷಿ ಅಥವಾ ಅಪ್ರೂವರ್ ಆತ ಮೊದಲನೆಯ ಆರೋಪಿಯೇ ಆಗಿದ್ದ.
ಮೊದಲನೆಯ ಫಸ್ಟ್ ಅಕ್ಯೂಸ್ಡ್ A1 ಆಗಿದ್ದ. CBI ಕರ್ನಾಟಕ ಹೈಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, CBI ನಡೆಸಿರುವಂಥದ್ದು ಮುಂದುವರೆದ ತನಿಖೆ, ಫರ್ದರ್ ಇನ್ವೆಸ್ಟಿಗೇಷನ್, ಅದು ಮರು ತನಿಖೆ ಅಲ್ಲ. CBI ಮುಂದುವರೆದ ತನಿಖೆ ನಡೆಸಿರುವ ಹಿನ್ನೆಲೆಯಲ್ಲಿ ಧಾರವಾಡ ಉಪನಗರ ಠಾಣೆಯ ಪೊಲೀಸರು ಏನು ತನಿಖೆಯನ್ನು ನಡೆಸಿದ್ರು, ಆ ತನಿಖೆಯ ವೇಳೆ ಸಂಗ್ರಹಿಸಲಾಗಿದ್ದಂತಹ ಸಾಕ್ಷ್ಯಗಳು ಅವುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಿತ್ತು. ಧಾರವಾಡದ ಸೆಷನ್ಸ್ ಕೋರ್ಟ್ನಲ್ಲಿ ಧಾರವಾಡದ ಪೊಲೀಸರು ಆರೋಪ ಪಟ್ಟಿಯನ್ನು ಸಲ್ಲಿಸಿದ ಬಳಿಕ ಧಾರವಾಡ ಕೋರ್ಟ್ನಲ್ಲಿ ಆ ವಿಚಾರಣೆಯ ಸಂದರ್ಭದಲ್ಲಿ ಈ 66 ಸಾಕ್ಷಿಗಳು ಜೊತೆಗೆ ಆ ಆರೋಪಿಗಳು ಏನು ಹೇಳಿಕೆಯನ್ನು ಕೊಟ್ಟಿದ್ದರು ಅದನ್ನು ಕೂಡ CBI ಪರಿಗಣಿಸಬೇಕಿತ್ತು ತನ್ನ ಆರೋಪ ಪಟ್ಟಿಯ ಸಂದರ್ಭದಲ್ಲಿ. ಕಾರಣ CBI ನಡೆಸಿರುವಂಥದ್ದು ಫರ್ದರ್ ಇನ್ವೆಸ್ಟಿಗೇಷನ್, ಇನ್ವೆಸ್ಟಿಗೇಷನ್ ಅಲ್ಲ. ಯಾಕೆ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಫರ್ದರ್ ಇನ್ವೆಸ್ಟಿಗೇಷನ್ ಇದರ ಅರ್ಥ ಏನು, ಇದನ್ನು ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ. ಏನು ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರೆ, ಯಾವುದೇ ಒಂದು ತನಿಖಾ ಸಂಸ್ಥೆ ನಡೆಸಿರುವಂತಹ ತನಿಖೆಯನ್ನು ಮುಂದುವರಿಸಿಕೊಂಡು ಹೋಗುವುದು. ಧಾರವಾಡ ಉಪನಗರ ಠಾಣೆಯ ಪೊಲೀಸರು ಯೋಗೀಶ್ ಗೌಡರ ಕೊಲೆ ಪ್ರಕರಣದಲ್ಲಿ ಏನು ತನಿಖೆಯನ್ನು ನಡೆಸಿದ್ರು ಆ ತನಿಖೆಯನ್ನು CBIನವರು ಮುಂದುವರಿಸಿಕೊಂಡು ಹೋಗಬೇಕಿತ್ತು. ಮುಂದುವರಿಸಿಕೊಂಡು ಹೋಗೋದು ಅಂತ ಹೇಳಿದ್ರೆ, ಅಲ್ಲಿಯವರೆಗೆ ಏನೆಲ್ಲ ಸಾಕ್ಷಿಗಳನ್ನು, ಯಾವುದೆಲ್ಲ ಹೇಳಿಕೆಗಳನ್ನು ದಾಖಲು ಮಾಡಲಾಗಿತ್ತು ಅವೆಲ್ಲವನ್ನು ಸಂಪೂರ್ಣವಾಗಿ ಪರಿಗಣಿಸಿಕೊಂಡು ಹೋಗಬೇಕಿತ್ತು. ಅದು ಮುಂದುವರೆದ ತನಿಖೆ. ರೀಇನ್ವೆಸ್ಟಿಗೇಷನ್ ಅಂದರೆ ಏನು, ಹೊಸದಾಗಿ ಆರಂಭದಿಂದಲೇ ತನಿಖೆಯನ್ನು ಆರಂಭಿಸೋದು. ರೀಇನ್ವೆಸ್ಟಿಗೇಷನ್ ಆಗಿದ್ದಿದ್ದರೆ ಧಾರವಾಡದ ಪೊಲೀಸರು ನಡೆಸಿದ್ದಂತಹ ತನಿಖೆಯ ಸಾಕ್ಷ್ಯಗಳಿರ್ಬೋದು, ಹೇಳಿಕೆಗಳಿಗೆ ಇರ್ಬೋದು, ಅದಕ್ಕೆ ಮಹತ್ವ ಬರ್ತಾ ಇರಲಿಲ್ಲ. ಆದರೆ CBI ನಡೆಸಿರುವಂಥದ್ದು ಫರ್ದರ್ ಇನ್ವೆಸ್ಟಿಗೇಷನ್, ರೀಇನ್ವೆಸ್ಟಿಗೇಷನ್ ಅಲ್ಲ. ಫರ್ದರ್ ಇನ್ವೆಸ್ಟಿಗೇಷನ್ ಅಂದರೆ ಧಾರವಾಡದ ಪೊಲೀಸರು ಏನು ತನಿಖೆಯನ್ನು ನಡೆಸಿದ್ರು ಆ ತನಿಖೆಯ ಅಂಶಗಳನ್ನು ಕೂಡ CBI ಪರಿಗಣನೆಗೆ ತೆಗೆದುಕೊಳ್ಳಬೇಕಿತ್ತು. ಜೊತೆಗೆ ಟ್ರಯಲ್ ಕೋರ್ಟ್ನ ಸಂದರ್ಭದಲ್ಲಿ, ಕೋರ್ಟ್ನಲ್ಲಿ ವಿಚಾರಣೆ ಆದಂತಹ ಸಂದರ್ಭದಲ್ಲಿ CBIನ ಚಾರ್ಜ್ ಶೀಟ್ನ ಅಂಶಗಳು ಮತ್ತು ಧಾರವಾಡದ ಪೊಲೀಸರು ಸಲ್ಲಿಸಿದ್ದಂಥ 2 ಅಂಶಗಳನ್ನು ಒಟ್ಟೊಟ್ಟಿಗೆ ಸಂಪೂರ್ಣವಾಗಿ ಪರಿಗಣಿಸಬೇಕಿತ್ತು. ಅದನ್ನು ಹೇಳುತ್ತೆ ಕರ್ನಾಟಕ ಹೈಕೋರ್ಟ್. ಇಲ್ಲಿ CBIನ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಧಾರವಾಡದ ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ರು, ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ರು, ಮಾಹಿತಿಗಳನ್ನು ಸಂಗ್ರಹಿಸಿದ್ರು, ಅದನ್ನು ಪರಿಗಣಿಸಲೇ ಇಲ್ಲ. ಹೊಸ ಟರ್ಮ್ ತೆಗೆದುಬಿಟ್ರು. ಒಂದು ಟ್ರಯಲ್ ಕೋರ್ಟ್ನಲ್ಲೂ ಕೂಡ ಅದೇ ಕಥೆ ಆಯಿತು. ಇದನ್ನು ಹೈಕೋರ್ಟು ಮೆನ್ಷನ್ ಮಾಡಿರುವಂಥದ್ದು. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ತೀರ್ಪಿದೆ. ಫರ್ದರ್ ಇನ್ವೆಸ್ಟಿಗೇಷನ್ ಮತ್ತು ರೀಇನ್ವೆಸ್ಟಿಗೇಷನ್ಗೆ ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ ಅಂಥೇಳಿ. ಫರ್ದರ್ ಇನ್ವೆಸ್ಟಿಗೇಷನನ್ನು ರಾಜ್ಯ ಸರ್ಕಾರ ಆರ್ಡ್ರ್ ಮಾಡ್ಬೋದು CRPC ಅಂಡರಲ್ಲಿ. ಆದರೆ ರೀಇನ್ವೆಸ್ಟಿಗೇಷನನ್ನು ಆರ್ಡ್ರ್ ಮಾಡಲಿಕ್ಕೆ ಅಧಿಕಾರ ಇರುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಗಳಿಗೆ ಮಾತ್ರ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮಾತ್ರ ಆರ್ಡ್ರ್ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಬಟ್ ಯೋಗೀಶ್ ಗೌಡ್ರ ಕೊಲೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಇದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಕೊಟ್ಟಿದೆ. ಫರ್ದರ್ ಇನ್ವೆಸ್ಟಿಗೇಷನ್ ಅಂದರೆ ಆರಂಭದಿಂದ ಏನು ತನಿಖೆ ನಡೆಯಿತು, ಫ್ರಮ್ ದಿ ಡೇಟ್ ಆಫ್ ಆ ಕೃತ್ಯ ನಡೆದ ದಿನದಿಂದ ಶುರುವಾದಂತಹ ತನಿಖೆ ಏನಿತ್ತು ಅದನ್ನೆಲ್ಲ ಪರಿಗಣಿಸಬೇಕಿತ್ತು CBI ಜೊತೆಗೆ ಟ್ರಯಲ್ ಕೋರ್ಟ್. ಯಾಕೆ ಬೆಂಗಳೂರಿಗೆ ಧಾರವಾಡದಿಂದ ಶಿಫ್ಟ್ ಆಯಿತು ಕೇಸು ಅಂತ ಹೇಳಿದ್ರೆ, ವಿನಯ್ ಕುಲಕರ್ಣಿಯವರು ಶಾಸಕರಾಗಿದ್ದ ಕಾರಣಕ್ಕೋಸ್ಕರ. ಶಾಸಕರಾಗಿದ್ದ ವಿನಯ್ ಕುಲಕರ್ಣಿಯವರನ್ನು 15ನೇ ಆರೋಪಿ ಅಂತೇಳಿ CBI 2ನೆಯ ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದ ಕಾರಣಕ್ಕೋಸ್ಕರ ಸಹಜವಾಗಿ ಅದನ್ನು 2021ರ ಸಮಯದಲ್ಲಿ ಅದನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಿದರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ. ಇಲ್ಲದಿದ್ದರೆ ವಿನಯ್ ಕುಲಕರ್ಣಿ ಆರೋಪಿ ಅಲ್ಲದೇ ಹೋಗಿದ್ದಿದ್ದರೆ ಈ ಪ್ರಕರಣದಲ್ಲಿ ಅದು ಧಾರವಾಡದಲ್ಲೇ ಈ ಪ್ರಕರಣದ ವಿಚಾರಣೆ ನಡೀತಾ ಇತ್ತು. ಸೊ CBIನ ದೊಡ್ಡ ಫಾಲ್ಟ್ ಏನಿದೆ ಇದರ ಬಗ್ಗೆ ಅಬ್ಸರ್ವೇಷನನ್ನು ಕರ್ನಾಟಕ ಹೈಕೋರ್ಟ್ ಮಾಡಿರುವಂಥದ್ದು ವಿನಯ್ ಕುಲಕರ್ಣಿ ಅವರಿಗೆ ಕೊಟ್ಟಂತಹ ಜಾಮೀನಿನ ಸಂದರ್ಭದಲ್ಲಿ.